ಈಗ ಜಾರ್ಖಂಡ್ಗೆ ಹೋದರೆ ಮಹಾರಾಷ್ಟ್ರದ ಮಾತುಗಳು ಜಾರ್ಖಂಡಲ್ಲಿ ಕೇಳಿಸೋದಿಲ್ಲ, ಅಂದರೆ ದೂರದ ಕಾರಣಕ್ಕಾಗಿ. ಜಾರ್ಖಂಡ್ನ ಪರಿಸ್ಥಿತಿನೇ ಬೇರೆ, ಅಲ್ಲಿ ಸೊರೇನು ಜೈಲಿಗೆ ಹೋಗಿ ಬಂದದ್ದು, ಈ ಥರದ ಇಶ್ಯೂಗಳು ಎಷ್ಟರ ಮಟ್ಟಿಗೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ ಅನ್ನೋದಕ್ಕಿಂತ ಸೊರೇನ್ಗೆ ಆಗುತ್ತೆ. ಏನಾಗಿದೆ, 5 ವರ್ಷ ಆಳಿದ್ದಾರೆ. ಆಳಿರೋದ್ರಲ್ಲಿ ಒಬ್ಬ ಸಿಟ್ಟಿಂಗ್ ಸಿ ಎಮ್ ಅನ್ನ ಅವ್ರು ಅರೆಸ್ಟ್ ಮಾಡ್ತಾರೆ, ಅವ್ರು ಜೈಲಲ್ಲಿ ಇರ್ತಾರೆ ಅಂತಂದರೆ ಕೋರ್ಟು ಸುಮ್ಮನೆ ಹಂಗೆ ಕೊಡಲ್ಲ. ಅಂದರೆ ಏನೋ ಒಂದು ಪ್ರೂಫ್ ಇರಬೇಕು, ಸಾಮಾನ್ಯ ಜನಕ್ಕೂ ಅರ್ಥ ಆಗುವಂಥದ್ದು ಒಂದು ಪ್ರೂಫ್ ಇರಬೇಕು, ಯಾವುದೋ ಒಂದು ಸ್ಕ್ಯಾಂಡಲಲ್ಲಿ ಸಿಕ್ಕಾಕೊಂಡಿರಬೇಕು ಅಂತ. ಹಾಗಾಗಿ ಸೊರೇನಿಗೆ ಡಿಸ್ಅಡ್ವಾಂಟೇಜ್ ಜಾಸ್ತಿ. ಸೊರೇನಿಗೆ ಡಿಸ್ಅಡ್ವಾಂಟೇಜ್ ಇದ್ದರೆ ಅವ್ರ ಜೊತೆ ಅಲಯನ್ಸ್ ಮಾಡಿದಂತಹ ಕಾಂಗ್ರೆಸ್ಗೆ ಡಿಸ್ಅಡ್ವಾಂಟೇಜ್ ಇದ್ದೇ ಇದೆ. ಕಾಂಗ್ರೆಸ್ ಪ್ರೆಸೆನ್ಸ್ ಅಷ್ಟಿಲ್ಲ ಅಲ್ಲಿ. ಈಗ ಆ್ಯಂಟಿ ಇನ್ಕಂಬೆನ್ಸಿ, ಇವರು 5 ವರ್ಷ ಆಳಿರೋದ್ರಿಂದ ಆ್ಯಂಟಿ ಇನ್ಕಂಬೆನ್ಸಿ ಕೂಡ ಹೊಡೆಯುತ್ತೆ. ಮತ್ತು ಪಕ್ಷದ ಇಮೇಜು, ಈಗ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇದೆಯಲ್ಲ, ಅದರ ಇಮೇಜು ಸೊರೇನ್ ಮೇಲೆ ಬಿದ್ದಿರೋದ್ರಿಂದ ಅಲ್ಲಿಂದ ತುಂಬ ಜನ, ಎಷ್ಟೋ ಜನಕ್ಕೆ ಸೀಟ್ ಕೊಟ್ಟಿರಲ್ಲ, ಸೋತಿರ್ತಾರೆ, ಸೀಟ್ ಕೊಟ್ಟಿರಲ್ಲ. ಅವರೆಲ್ಲರೂ ಕೂಡ ಅವರ ಲಾಸ್ಟ್ 10 ದಿನದ ಒಲವು ಇದೆಲ್ಲ ಬಿ ಜೆ ಪಿಗೆ ಬಂದ್ಬಿಡುತ್ತೆ. ಅದು ವಿರೋಧಿ ಅಲೆ, ಅಂದರೆ ಸೊರೇನ್ ವಿರುದ್ಧ ಆಗಬೇಕು, ಆದರೆ ಸೊರೇನ್ ವಿರುದ್ಧ ಬಿ ಜೆ ಪಿ ಪರ ಆಗೋಕ್ಕೆ ಶುರು ಆಗುತ್ತೆ. ಕೆಲವರು ತಟಸ್ಥ ಆಗ್ತಾರೆ, ವೋಟಿಂಗ್ ಮಾಡೋಕ್ಕೆ ಬರಲ್ಲ. ಅವಾಗ ಲೀಡರ್ಸಲ್ಲಿ ಮೊರೇಲ್ ಇಲ್ಲದೆ ಇದ್ದರೆ ಇದಾಗತ್ತೆ. ಅಲ್ಲ, ಬಿ ಜೆ ಪಿ ಅಲ್ಲಿ ಏನು ಇದಿದಾರಲ್ಲ, ಶಿಬು ಸೊರೇನ್ ಏನು ಇದು ಮಾಡ್ತಾಯಿದ್ರು, ಫಾಲೋಯಿಂಗ್ ಇತ್ತಲ್ಲ, ಅರಣ್ಯವಾಸಿಗಳು ಅಥವಾ ಬುಡಕಟ್ಟು ಜನಾಂಗ ಬಿ ಜೆ ಪಿ ಕಡೆ ಒಲೆಯಲ್ಲ ಅನ್ನೋ ಒಂದು ಮಾತಿದೆ. ಆದರೆ ಈಗ ಕಳೆದ ಒಂದಷ್ಟು ವರ್ಷಗಳಿಂದ ಬಿ ಜೆ ಪಿ ಟ್ರೈಬಲ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅವರ ಭಾಷೆನಲ್ಲಿ ಮಾತಾಡುವಾಗ ಫಂಡ್ಸು ಅದ್ಯಾತಕ್ಕೆ ನಮ್ಮ ಪ್ರೆಸಿಡೆಂಟನ್ನೇ ಕರ್ಕೊಂಬಂದು ಕೊಡಿಸಿದ್ದಾರೆ. ಅವಾಗೇನಾಗುತ್ತೆ, ಟ್ರೈಬಲ್ಗೆ ತುಂಬ ಅತಿ ಎತ್ತರದ ಸ್ಥಾನ ಕೊಟ್ಟಂಥ ಬಿ ಜೆ ಪಿಗೆ ನಾವು ಅವ್ರ ಜೊತೆ ಹೋಗೋದು ಒಳ್ಳೇದು ಅಂತ ಟ್ರೈಬಲ್ಸ್ ಕೂಡ ಡಿಸೈಡ್ ಮಾಡ್ತಾರೆ. ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿಗೆ ಅನುಕೂಲ ಆಗುತ್ತೆ, ಬಿ ಜೆ ಪಿಗೆ ಅನುಕೂಲ ಆಗುತ್ತೆ. ಇದರಲ್ಲಿ ಮಹಾರಾಷ್ಟ್ರದಲ್ಲರೂ ಇವರು ಬಾರ್ಡ್ರಲ್ಲಿ ಒಂದು ಸ್ವಲ್ಪ ಮೇಲೆ ಎತ್ಕೋತಾರೆ, ಆದರೆ ಜಾರ್ಖಂಡಲ್ಲಿ ನನ್ನ ಅಂದಾಜು 2/3 ಮೆಜಾರಿಟಿ ತನಕ ಬರುತ್ತೆ. ಈ ಸಮೀಕ್ಷೆಗಳ ಮೇಲೆ ಈಗ ಆಗುತ್ತಿರೋ ಚರ್ಚೆ ಏನಪ್ಪ ಅಂದರೆ, ಕಳೆದ ಚುನಾವಣೆಯಲ್ಲಿ, ಹರಿಯಾಣ ಚುನಾವಣೆಯಲ್ಲಿ ಸಮೀಕ್ಷೆ ಉಲ್ಟಾ ಆಯಿತು, ಕಾಂಗ್ರೆಸ್ ಜಾಸ್ತಿ ಬರುತ್ತೆ ಅಂದರು, ಬರಲಿಲ್ಲ. ಅರುಣಾಚಲ ಪ್ರದೇಶದ ಉಲ್ಟಾ ಆಯಿತು. ಈ ಸಮೀಕ್ಷೆಗಳ ಬಗ್ಗೆ ಸಂಶಯ ಇದೆ. ಈ ಸಮೀಕ್ಷೆ ಬಗ್ಗೆ ಸಂಶಯ ಬರುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಅವರು ತಗೊಳ್ಳೋವಂಥ ಸ್ಯಾಂಪಲ್ಸ್ ಇದೆಯಲ್ಲ, 1,00,000 ಜನ ಸ್ಯಾಂಪಲ್ಸ್ ತೊಗೊಂಡಿರ್ಬೋದು. ಆ ಸ್ಯಾಂಪಲ್ಗಳಲ್ಲಿ ಎಲೆಕ್ಷನ್ ವೋಟ್ ಹಾಕಿ ಬಂದಿದ್ದಾರೆ, ಹೊರಗಡೆ ಸ್ಯಾಂಪಲ್ಸ್ ತೊಗೊಂಡಿರ್ಬೋದು. ಈ ಸಮೀಕ್ಷೆ ನಡೀತಾನೆ ಇರುತ್ತೆ. ಅದು ಇದೆಲ್ಲದಕ್ಕಿಂತ ದೊಡ್ಡದು ಬೆಟ್ಟಿಂಗ್ ಅಂತ ಇದೆ. ಆ ಬೆಟ್ಟಿಂಗು ಅದು ಅರ್ಧರ್ಧ ಗಂಟೆಗೂ ಅಪ್ಡೇಟ್ ಆಗ್ತಾ ಇರುತ್ತೆ. ಈ ಸಮೀಕ್ಷೆಗಳು ಅವರ ಒಪಿನಿಯನ್ ಫಾರ್ಮ್ ಮಾಡ್ಕೊಳ್ಳೋದು ಬೆಟ್ಟಿಂಗ್ ಏಜೆನ್ಸೀಸಿಂದಾನೆ. ಹಾಗೆ ಬೆಟ್ಟಿಂಗ್ ಏಜೆನ್ಸೀಸ್ ಈ ಸಲ ಜಾರ್ಖಂಡ್ ಆಗಲಿ ಮಹಾರಾಷ್ಟ್ರ ಆಗಲಿ ಬಿ ಜೆ ಪಿಗೆ ಕೊಟ್ಟಿದೆ. ಇದೇ ಬೆಟ್ಟಿಂಗ್ ಏಜೆನ್ಸೀಸು ಪಾರ್ಲಿಮೆಂಟಲ್ಲಿ ಮೋದಿಗೆ 400 ಅಂತ ಕೊಟ್ಟಿದ್ರು. ಆ ಬೆಟ್ಟಿಂಗ್ ಏಜೆನ್ಸಿನೂ ಒಂದು ಅಂತಲ್ಲ, ಆ ಥರ ಒಂದು 100 ಬೆಟ್ಟಿಂಗ್ ಏಜೆನ್ಸಿ ಇರುತ್ತೆ. ಅವರು ಕೂಡ ಈಗ ಸ್ವಲ್ಪ ಚುರುಕಾಗಿದ್ದಾರೆ, ಅಂದರೆ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಅಲರ್ಟ್ನೆಸ್ ಯಾತಕ್ಕೆ, ಹಿಂದಿನ ನೆಕ್ಸ್ಟ್ ಬೆಟ್ಟಿಂಗ್ಗಳು ಆಗಬೇಕಂತಂದರೆ ಅದು ಲೀಗಲ್ಲೋ ಇಲ್ಲೀಗಲ್ಲೋ ಬೆಟ್ಟಿಂಗ್ ಆಗಬೇಕಂತಂದರೆ ಅವರು ಹೇಳ್ದಂಗೆ ನಡ್ಕೋಬೇಕು, ಕರೆಕ್ಟಾಗಿ. ಸೊ ಅವರ ಸಮೀಕ್ಷೆ ತುಂಬ ಹತ್ತಿರ ಇರಬೇಕು. ಪಾರ್ಲಿಮೆಂಟ್ ಆದಮೇಲೆ ಬೆಟ್ಟಿಂಗ್ ಏಜೆನ್ಸೀಸು ಅಲರ್ಟ್ ಆಯಿತು. ಆದರೆ ಇವರು ಯಾರು ಈ ಮಾರ್ಕ್ಸು, ಚಾಣಕ್ಯ, ರಿಪಬ್ಲಿಕ್ಕು ಸಮೀಕ್ಷೆ ಏಜೆನ್ಸೀಸ್ ಇತ್ತಲ್ಲ, ಇವ್ರದ್ದು ಯಾವುದು ಕೂಡ ಲಾಸ್ಟ್ ಟೈಮ್ ವರ್ಕ್ ಆಗಲಿಲ್ಲ. ಅವರು ಕೂಡ ಅಲರ್ಟ್ ಆಗಿರ್ತಾರೆ. ಸೊ ಅವರು ಕ್ಯಾಶುಯಲ್ ಆಗಿ ಹೇಳೋದು ನಿಲ್ಲಿಸ್ತಾರೆ, ಇನ್ನೊಂದಷ್ಟು ಡೀಪರ್ ಸಮೀಕ್ಷೆ ಮಾಡ್ತಾರೆ. ನಿಜಾನೂ ಇರ್ಬೋದು, 2 ದಿನ ಕಾದು ನೋಡ್ಬೇಕು ನಾವು.